ಮರಕ್ಕೆ ಡಿಕ್ಕಿ ಹೊಡೆದು ಕಾರು ಪಲ್ಟಿಯಾಗಿದೆ. ಇಬ್ಬರು ಕಾರ್ನಲ್ಲೇ ಸಜೀವವಾಗಿ ದಹನವಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಸುಳೆಮುರ್ಕಿ ಕ್ರಾಸ್ ಬಳಿ ಈ ಘಟನೆ ಸಂಭವಿಸಿದೆ. ಕಾರು ಮರಕ್ಕೆ ಡಿಕ್ಕಿ ಹೊಡೆದು ಕಂದಕಕ್ಕೆ ಬಿದ್ದಿರುವಂತ ಸಾಧ್ಯತೆ ಇದೆ. ಹೊತ್ತಿ ಉರಿದಿದೆ ಕಾರು, ಸುಟ್ಟು ಕರಕಲಾಗಿದ್ದಾರೆ. ಕಾರ್ನಲ್ಲಿ ಇದ್ದವರು ಇಬ್ಬರು ಗುರುತೇ ಸಿಗದಂತೆ ಇಬ್ಬರು ಕೂಡ ಸಜೀವ ದಹನ ಆಗಿದ್ದಾರೆ. ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಂದಕಕ್ಕೆ ಬೀಳ್ತಾ ಇದ್ದಂತೆ ಕಾರ್ಗೆ ಬೆಂಕಿ ತಗುಲಿದೆ, ಸುಟ್ಟು ಕರಕಲಾಗಿದೆ. ಗುರುತೇ ಸಿಗದಂತೆ ಎರಡು ದೇಹಗಳು ಸಜೀವವಾಗಿ ದಹನ ಆಗಿದೆ. ನೋಡಿ, ಇದೇ ಕಾರ್ ಪ್ರಾಬಬ್ಲಿ ಮರಕ್ಕೆ ಡಿಕ್ಕಿ ಹೊಡೆದು ಕಂದಕಕ್ಕೆ ಬಿದ್ದಿದೆ. ಇಬ್ಬರು ಏನು ಪ್ರಯಾಣ ಮಾಡ್ತಾ ಇದ್ರು ಆ ಇಬ್ಬರು ಕೂಡ ಸಜೀವವಾಗಿ ದಹನವಾಗಿದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿಯಿಂದ. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೀಪ, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಸುಟ್ಟು ಕರಕಲಾಗಿದ್ದಾರೆ, ಇಬ್ಬರು ಸಜೀವ ದಹನವಾಗಿದ್ದಾರೆ ಅಂತ ಗುರುತೇ ಸಿಗ್ತಾ ಇಲ್ಲ ಅಂತ. ಎಲ್ಲಿಂದ ಬರ್ತಾ ಇದ್ರು ಅನ್ನೋ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ ಪ್ರಾಥಮಿಕವಾಗಿ? ಯಾವಾಗ ಆಗಿದ್ದು ಈ ಅಪಘಾತ? ಮಧುಸೂದನ್, ಏನು ಅಪಘಾತಗೊಂಡು ಕಾರ್ ಒಂದು ಸಂಪೂರ್ಣ ಸುಟ್ಟೋಗಿದೆ. ಜೊತೆಗೆ ಏನು ಕಾರಿನಲ್ಲಿದ್ದಂತಹ ಇಬ್ಬರು ಸಜೀವ ದಹನ ಆಗಿರುವಂತಹ ಘಟನೆ ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ನಡೆದಿರತಕ್ಕಂಥದ್ದು. ಹೊನ್ನಾವರ ತಾಲೂಕಿನ ಏನು ಸುಳೆಮುರ್ಕಿ ಅಂತ, ಇದು ರಾಷ್ಟ್ರೀಯ ಹೆದ್ದಾರಿ ಈ ಭಾಗದಲ್ಲಿ ಬರುವಂತಹ ಪ್ರದೇಶ. ಈ ಭಾಗದಲ್ಲಿ ಪದೇ ಪದೇ ಅಪಘಾತ ಆಗ್ತಿತ್ತು. ಕಳೆದ 2 ತಿಂಗಳ ಹಿಂದೆ ಬಸ್ ಒಂದು ಕಂದಕಕ್ಕೆ ಬಿದ್ದು ಸಾಕಷ್ಟು ಜನರಿಗೆ ಗಾಯಗಳಾಗಿತ್ತು. ಓರ್ವರು ಡೆತ್ ಸಹ ಆಗಿದ್ರು. ಇದೇ ಏನು ಪ್ರತಿ ತಿಂಗಳಿಗೆ 1, 2, 3 ಈ ರೀತಿ ಅಪಘಾತಗಳು ಈ ಭಾಗದಲ್ಲಿ ಆಗ್ತಾನೆ ಇರುತ್ತೆ. ರಸ್ತೆಯನ್ನು ಸರಿಪಡಿಸಬೇಕಂತ ಸಾರ್ವಜನಿಕರು ಸಾಕಷ್ಟು ಬಾರಿ ಆಗ್ರಹಿಸಿದ್ರು ಸಹ ಈ ಬಗ್ಗೆ ಯಾರು ಏನು ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ. ಇದೇ ಹಿನ್ನೆಲೆಯಲ್ಲಿ ನಿನ್ನೆ ಸಹ ರಾತ್ರಿ ಅಂದ್ರೆ ಬೆಳಗಿನ ಜಾವ ಏನು ಸಿದ್ದಾಪುರ ಭಾಗದಿಂದ ಹೊನ್ನಾವರಕ್ಕೆ ಬರುತ್ತಿದ್ದಂತಹ ಕಾರು ಅಂತ ಈಗ ಪ್ರಾಥಮಿಕ ಮಾಹಿತಿಯಲ್ಲಿ ಲಭ್ಯ ಆಗಿರತಕ್ಕಂಥದ್ದು. ಆ ಕಾರು ಏನು ಮರಕ್ಕೆ ಡಿಕ್ಕಿ ಹೊಡೆದು ಸುಳೆಮುರ್ಕಿ ಕ್ರಾಸ್ ಅಲ್ಲಿ ಆ ಕಂದಕಕ್ಕೆ ಬಿದ್ದಿದೆ. ಏನು ವೇಗವಾಗಿ ಬಂದು ಮರಕ್ಕೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಕಾರಿಗೆ ಬೆಂಕಿ ತಗಲಿದೆ. ಜೊತೆಗೆ ಕಾರ್ನಲ್ಲಂತ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟು ಅಲ್ಲಿ ಸಜೀವ ದಹನ ಆಗಿದ್ದಾರೆ. ಅವರ ಗುರುತು ಇನ್ನೂ ಪತ್ತೆ ಆಗಿಲ್ಲ, ಕಾರು ಎಲ್ಲಿಂದಂತ ಪತ್ತೆ ಆಗಿಲ್ಲ. ಆದರೆ ಚೆಕ್ ಪೋಸ್ಟ್ ಗಳನ್ನ ಪರಿಶೀಲನೆ ಮಾಡಿದ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಸಿದ್ದಾಪುರ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಿಂದ ಇದು ಬಂದಿರತಕ್ಕಂಥದ್ದು ಕಾರು ಅನ್ನೋದು ಈಗ ಲಭ್ಯ ಆಗಿರತಕ್ಕಂಥದ್ದು. ಸ್ಥಳಕ್ಕೆ ಈಗ ಹೊನ್ನಾವರ ಠಾಣಾ ಪೊಲೀಸರು ಭೇಟಿ ಕೊಟ್ಟಿರೋದು. ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಹ ಭೇಟಿ ಕೊಟ್ಟಿದ್ದಾರೆ. ಕಾರನ್ನ ಮೇಲಕ್ಕೆ ಎತ್ತುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕಾರಿನ ಚಸ್ಸಿ ನಂಬರ್ ಅನ್ನ ಪಡೆದು ಅವರು ಯಾರು ಓನರ್ ಈ ಕಾರು ಮತ್ತೆ ಅದರಲ್ಲಿದ್ದವ್ರು ಯಾರು ಅನ್ನೋ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗ ಪ್ರಯತ್ನ ನಡೆಸಲಾಗ್ತಿದೆ. ಮಧುಸೂದನ್, ಧನ್ಯವಾದ ಸಂದೀಪ್ ನಿಮ್ಮ ಮಾಹಿತಿಗೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಬಳಿ ನಡೆದಿರೋ ಅಂತ ಅಪಘಾತ. ಹೊನ್ನಾವರದ ಗೇರುಸೊಪ್ಪದ ಸುಳೆಮುರ್ಕಿ ಕ್ರಾಸ್ ಬಳಿ ಆಗಿರುವಂಥ ಅಪಘಾತ. ಇವರು ಯಾರು, ಎಲ್ಲಿಂದ ಬರ್ತಾ ಇದ್ರು ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಟ್ ಏಕಾಏಕಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ಕಂದಕಕ್ಕೆ ಉರುಳಿ ಬಿದ್ದಿರುವಂಥ ಸಾಧ್ಯತೆ ಇದೆ. ಉರುಳಿ ಬಿದ್ದ ತಕ್ಷಣವೇ ಕಾರಿಗೆ ಬೆಂಕಿ ತಗುಲಿದೆ. ಸೊ ಈ ನಿಟ್ಟಿನಲ್ಲಿ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ಇಬ್ಬರ ಗುರುತು ಕೂಡ ಈ ತನಕ ಪತ್ತೆಯಾಗಿಲ್ಲ. ಅವ್ರು ಎಲ್ಲಿಂದ ಬರ್ತಾ ಇದ್ರು, ಎಲ್ಲಿಗೆ ಹೋಗ್ತಾ ಇದ್ರು ಯಾವುದೇ ಮಾಹಿತಿ ಇಲ್ಲ. ಬಟ್ ಹೊನ್ನಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.